ಪಾಪ ನನ್ನ ಸುಬ್ಬು, ಇಡೀ ಮೊಬೈಲೆಲ್ಲ ಹುಡುಕಾಡಿದ್ರು ಏನೂ ಕೆಟ್ಟದಾಗ ಸಿಗ್ತಾ ಇಲ್ಲ. ಪಾಪ ಶ್ರಾವಣಿ ಮೇಡಮ್, ಶ್ರೀಮಂತರ ಮನೇಲಿ ಹುಟ್ಟಿದ್ರು ಎಷ್ಟು ಸಿಂಪಲಾಗಿ ಬದುಕ್ತಾ ಇದ್ದಾರೆ. ಮನೆಗೆ ಸೊಸೆಯಾಗಿ ಬಂದಮೇಲಂತೂ ಫ್ರೆಂಡ್ಸು, ಪಾರ್ಟಿ, ಟ್ರಿಪ್ಪು ಎಲ್ಲದರಿಂದನೂ ದೂರ ಇದ್ದಾರೆ. ಅವ್ರ ಮೊಬೈಲಲ್ಲಿರೋದೆಲ್ಲ ಹಳೆ ಟ್ರಿಪ್ ಫೋಟೋಗಳು, ನನ್ನ ಜೊತೆ ಕಳೆದಿರೋ ಕ್ಷಣಗಳು, ನಾನು ಅವರು ಮಾತಾಡಿದ್ದು, ನಾನು ಅವರು ಚಾಟ್ ಮಾಡಿದ್ದು, ಇದಿಷ್ಟೇ. ಏ ಸುಬ್ಬು, ಅಷ್ಟೊಂದು ಫೋನ್ ನೋಡ್ಬೇಡ, ಕಣ್ಣು ಹೋಗ್ಬಿಡುತ್ತೆ. ನೀವು ಅಷ್ಟೇ, ತುಂಬ ಫೋನ್ ನೋಡಬೇಡಿ, ಫೋನು ಬಿಸಿ ಆಗಿಬಿಡುತ್ತೆ. ಓಹೋ, ಬಿಸಿ ಆಗ್ಬಿಡುತ್ತಾ? ಯಾಕೆ ನಿನ್ನ ಫೋನಲ್ಲಿ ಏನೇನೋ ಇದೆ ಅಂತ ನಿನಗೆ ಭಯ ಆಗ್ತಿದ್ಯಾ? ಮೇಡಮ್, ಫೋನ್ ಬಿಸಿ ಆಗೋದು ಭಯದಿಂದ ಅಲ್ಲ, ನನಗೇನು ಭಯ ಇಲ್ಲ. ನಿಮ್ಮ ಕೈಯಲ್ಲಿದೆಯಲ್ಲ ಫೋನು, ಅದಕ್ಕೆ ಹಾಗಂದೆ ಅಷ್ಟೆ. ಇಂಥ ಮಾತಿಗೆಲ್ಲ ಕಮ್ಮಿ ಇಲ್ಲ. ನಿನ್ನ ಫೋನಲ್ಲಿ ಏನೇನು ನೋಡಬೇಕೋ ಎಲ್ಲ ನೋಡಿದ್ದಾಯ್ತು. ನಾನು ಅಷ್ಟೇ, ನಿಮ್ಮ ಫೋನಲ್ಲಿ ಏನೇನು ನೋಡಬೇಕೋ ಎಲ್ಲ ನೋಡಿದ್ದಾಯ್ತು. ಈಗ ನಿದ್ದೆ ಬರ್ತಾಯಿದೆ, ಮಲ್ಕೊತೀನಿ. ನಾನೀಗ ನೆಮ್ಮದಿಯಾಗಿ ಮಲ್ಕೋಬೋದು. ಅಪ್ರಂಜಿ ಅಂತ ಗಂಡ ಇರೋವಾಗ ನೆಮ್ಮದಿಗೆ ನಿದ್ದೆಗೆ ಕೊರತೆನೇ ಇರಲ್ಲ. ಶ್ರೀವಲ್ಲಿ ಗುಡ್ ನೈಟ್ ಅಂತ ಕಳಿಸಿದಾಳೆ. ಪರವಾಗಿಲ್ಲ, ಹೇಗಿದ್ರು ಈಗ ಅವರಿಬ್ರು ಫ್ರೆಂಡ್ಸ್ ತಾನೆ. ಅಟ್ಲೀಸ್ಟ್ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಈ ಥರ ಕಳ್ಸೋದ್ರಲ್ಲಿ ಏನೂ ತಪ್ಪಿಲ್ಲ. ಓಹೋ, ಸಾಹೇಬ್ರು ಒಂದೆರಡು ಸಲ ರಿಪ್ಲೈ ಮಾಡಿದ್ದಾರೆ. ಪಾಪ, ಅಷ್ಟಾದರೂ ಮಾಡಲೇಬೇಕಲ್ವಾ? ಇಷ್ಟೆಲ್ಲ ನಡೆದ್ರೂ ಈ ಕಾರ್ತಿಕೇಯ ಬದಲಾಗಿದ್ದಾನೆ ಅಂತ ನಿಮಗೆ ಅನ್ನಿಸ್ಲಿಲ್ಲ ಅಂದರೆ, ಒಂದು ನಿಮ್ಮ ಮನಸ್ಸಿಗೆ ನೀವು ಮೋಸ ಮಾಡ್ಕೋತಿದ್ದೀರಾ ಅಥವಾ ನಿಮಗೆ ನೀವೇ ಸುಳ್ಳು ಹೇಳ್ಕೊಂಡು ದ್ರೋಹ ಮಾಡ್ತಿದ್ದೀರಾ. ಮೊಬೈಲಿಗೆ ಹೋಗಿ ಬರೋ ಮೆಸೇಜ್ಗಳು ಇಷ್ಟೇನಾ ಅಂತ ಸ್ವಲ್ಪ ಒಳಗೇನಿದೆ ಅಂತ ಕೆದಕಿ ನೋಡಿ. ಹಿಂದೆ ಎಲ್ಲ ಶ್ರೀವಲ್ಲಿ ಜೊತೆ ಇವನೇನೇನು ಮಾತಾಡಿರ್ಬೋದು? ಬೇಜಾರಾಗಬೇಡ ಶ್ರೀವಲ್ಲಿ, ನಾನು ನಿನ್ನನ್ನು ಮದುವೆ ಆಗದೆ ಇರಬಹುದು, ಆದರೆ ನೀನು ಗೆಳತಿಯಾಗಿ ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತೀಯ. ಒಳ್ಳೆ ಮನಸ್ಸಿರೋ ಹುಡುಗಿ ನೀನು, ನಿನಗೆ ಒಳ್ಳೆಯದೇ ಆಗುತ್ತೆ. ಏಯ್ ಸುಬ್ಬ, ನಿನಗೆ ಯಾಕೋ ಇದೆಲ್ಲ ಬೇಕು? ಇಷ್ಟೊಂದು ಸಾಫ್ಟ್ ಕಾರ್ನರ ನಿನಗೆ ಶ್ರೀವಲ್ಲಿ ಬಗ್ಗೆ? ಶ್ರೀವಲ್ಲಿ ಏನೋ ಮೆಸೇಜ್ ಕಳಿಸಿದ್ದಾಳೆ. ಸುಬ್ಬು, ನಾನು ನಿನ್ನನ್ನು ಬಿಟ್ಕೊಟ್ಟಿರಬಹುದು, ನನ್ನ ಮನಸ್ಸು ನಿನ್ನನ್ನು ಬಿಟ್ಕೊಟ್ಟಿಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ನೀನೇ ಇರ್ತೀಯ. 1 4 3 ಇಂಥ ಮೆಸೇಜ್ ಎಲ್ಲ ಕಳಿಸಿದಾಳ ಈ ಶ್ರೀವಲ್ಲಿ. ತುಂಬ ಹಿಂದೆ ಮಾಡಿರೋದು ನಿಜ, ಆದರೂ ನನ್ನ ಸುಬ್ಬುಗೆ ಈ ಥರ ಎಲ್ಲ ಯಾಕೆ ಮೆಸೇಜ್ ಕಳಿಸ್ಬೇಕು ಇವಳು? ಮತ್ತೇನೋ ಕಳಿಸಿದಾಳೆ ಇಲ್ಲಿ. ಸುಬ್ಬು ಬೇಜಾರಾಗಬೇಡ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಓಹೋ, ಇದಕ್ಕೆ ಸುಬ್ಬು ಹಾರ್ಟ್ ಇಮೋಜಿ ಬೇರೆ ಕಳಿಸಿದಾನಾ? ಅತಿ ಆಯಿತು ಸುಬ್ಬುದು. ಮೆಸೇಜ್ ಹಳೇದೇ ಆಗಿರಲಿ ಹೊಸದೇ ಆಗಿರಲಿ, ಇವನು ಯಾಕೆ ಹಾರ್ಟ್ ಇಮೋಜಿ ಎಲ್ಲ ಕಳಿಸ್ಬೇಕು? ಸುಬ್ಬು ಹಾರ್ಟ್ ಯಾವತ್ತಿದ್ರೂ ನಂದು, ಅದು ನನಗಷ್ಟೇ ಸೇರಬೇಕು. ಮೇಡಮರೇ, ಫೋನ್ ಮತ್ತೆ ಏನಾದರೂ ಚೆಕ್ ಮಾಡಿದ್ರಾ? ಹಾಗೇನಿಲ್ಲ ಕಾಂತಮ್ಮವ್ರೆ, ತುಂಬ ಹಿಂದೆ ಶ್ರೀವಲ್ಲಿಗೆ ಒಂದು ಹಾರ್ಟ್ ಇಮೋಜಿ ಕಳಿಸಿದಾನಷ್ಟೆ. ಹಾರ್ಟಾ? ಮೇಡಮರೇ, ಹಾರ್ಟ್ ಎಮೋಜಿ ಕಳಿಸಿದ್ದಾನೆ ಅಂದರೆ ಕಾರ್ತಿಕೇಯ ತನ್ನ ಹೃದಯನೇ ಕೊಟ್ಟಿದ್ದಾನೆ ಅಂತ ಅರ್ಥ. ಹಿಂದೆನೋ ಮುಂದೆನೋ ಕೊಡಿ ಇಲ್ಲಿ ನೋಡೋಣ ಅದೇನು ಕಳಿಸಿದ್ದಾನೆ ಅಂತ. ಅಯ್ಯೋ, ಹಾರ್ಟು. ಮೇಡಮ್, ಶ್ರೀವಲ್ಲಿಗೆ ಕಾರ್ತಿಕೇಯ ಹಾರ್ಟೇ ಕೊಟ್ಬಿಟ್ಟಿದ್ದಾನಲ್ಲ ಮೇಡಮರೇ? ಕಾಂತಮ್ಮವ್ರೆ, ಅದು ಹಾರ್ಟ್ ಕೊಟ್ಟಿರೋದಲ್ಲ, ಒಂದು ಇಮೋಜಿ ಕಳಿಸಿರೋದಷ್ಟೇ.
ನಾನು ಅದನ್ನೇ ಹೇಳ್ತಿರೋದು ಮೇಡಮರೇ, ಈ ನಿಜವಾದ ಹೃದಯನ ಕಿತ್ತು ಕೈಯ ಕೊಡಕ್ಕಾಗತ್ತಾ? ಈಗ ಎಮೋಜಿ ಕಳಿಸಿದಾನೆ ಅಂದ್ರೆ ಹೃದಯ ಕೊಟ್ಟಂಗೆ ತಾನೆ. ಆ ಥರ ಎಲ್ಲ ಏನಿಲ್ಲ ಕಾಂತಮ್ಮವ್ರೆ, ಈ ಥರ ಹಾರ್ಟ್ ಇಮೋಜಿ ಇದೆಲ್ಲ ಕಳ್ಸೋದು ತುಂಬ ಕಾಮನ್. ಅಯ್ಯೋ ಏನು ಮೇಡಮರೇ ನೀವು, ಇದೆಲ್ಲ ಕಾಮನ್ನು ಅಂತೇಳಿ ಆ ಕಾರ್ತಿಕೇಯನ ಕಾಮನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹುಡುಗರ ಮನಸ್ಸು ಒಂದೇ ಥರ ಇರಲ್ಲ ಮೇಡಮರೇ. ಯಾವತ್ತೋ ಹೃದಯ ಕೊಟ್ಟವನು ಮುಂದೆ ಜೀವನ ಕೊಡಲ್ಲ ಅನ್ನೋದೇನು ಗ್ಯಾರಂಟಿ? ಚಿತ್ರ ಬರೀಲಿ, ಸಿಂಬಲ್ ಕಳಿಸ್ಲಿ, ಬಾಯಲ್ಲೇ ಹೇಳಲಿ, ಹೃದಯನೇ ಅಲ್ವೇ? ಕಾಂತಮ್ಮ ಅವರೇ, ಮಾತಿಗೆ ಈ ಥರ ಹೃದಯ ಅಂತ ಹೇಳಬೇಡಿ. ಹೃದಯಕ್ಕೂ ಈ ಹಾರ್ಟ್ ಇಮೋಜಿಗೂ ತುಂಬ ವ್ಯತ್ಯಾಸ ಇದೆ. ಕನ್ನಡದಲ್ಲಾಗ್ಲಿ ಇಂಗ್ಲೀಷಲ್ಲಾಗ್ಲಿ ಹೇಳಿದ ತಕ್ಷಣ ವ್ಯತ್ಯಾಸ ಆಗ್ಬಿಡುತ್ತಾ ಮೇಡಮರೇ? ಹೌದು, ಆಗುತ್ತೆ. ಯಾಕಂದ್ರೆ ಇಂಗ್ಲೀಷಲ್ಲಿ ಕೆಲವು ಪದಗಳಿಗೆ ಭಾವನೆ ಇರಲ್ಲ. ಅದೇ ಕನ್ನಡದಲ್ಲಿ ಎಲ್ಲಾ ಪದಕ್ಕೂ ಭಾವನೆಗಳಿರುತ್ತೆ, ತುಂಬಾ ಭಾವನೆಗಳಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೃದಯ ಬೇರೆ, ಹಾರ್ಟ್ ಇಮೋಜಿ ಬೇರೆ. ಸುಬ್ಬು ಕಳ್ಸಿರೋದು ಹಾರ್ಟ್ ಇಮೋಜಿ ಅಷ್ಟೇ. ಅವನ್ ಹೃದಯ ಯಾವತ್ತಿದ್ರು ನಂದು. ಅಯ್ಯಯ್ಯ, ಇದನ್ನೇ ದಡ್ತನ ಅನ್ನೋದು. ಏನಂದ್ರಿ? ಅದೇ ಅಂದ್ರೆ ನಿಮ್ದು ಎಷ್ಟು ದೊಡ್ಡ ಹೃದಯ ಅಂತ ಹೇಳಿದೆ ಅಲ್ಲ. ಗಂಡ ಬೇರೆಯವರಿಗೆ ಹೃದಯ ಕೊಟ್ಟರು ನೀವು ಏನೂ ಆಗಿಲ್ಲ ಅನ್ನೋ ಥರ ಇದ್ದೀರಲ್ಲ. ನಿಜ ಹೇಳಿ ಮೇಡಮರೇ, ನಿಮ್ಮ ಹಾರ್ಟನ್ನು ಮುಟ್ಕೊಂಡು ಹೇಳಿ ಮೇಡಮರೇ. ನಿಮ್ಮ ಗಂಡ ಬೇರೆಯವ್ರಿಗೆ ಹಾರ್ಟ್ ಕಳಿಸ್ತಾ ಇದ್ರೆ ನಿಮಗೇನು ಅನ್ಸಲ್ವಾ? ಮನ್ಸಿಗೆ ನೋವು ಆಗಲ್ವಾ? ಅದು ಅದು ನನ್ನದೇ. ನಾನು ಇಲ್ಲಿ ಹೇಳ್ತಾ ಇರೋದು ಯಾವುದಕ್ಕೂ ಈ ಹಳೆ ಮೆಸೇಜ್ಗಳನ್ನೆಲ್ಲ ಒಂದ್ಸರಿ ಚೆಕ್ ಮಾಡಿ ಮೇಡಮರೇ. ಈ ಹುಡುಗರು ಮನೇಲಿದ್ದಾಗ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅದೇನೋ ಸೈಲೆಂಟ್ ಮಾಡಿರ್ತಾರಂತೆ, ಅದೇ ಬ್ಲಾಕು ಅದು ಇದು ಅಂತ. ಅದು ಸರಿ ಚೆಕ್ ಮಾಡಿ ಮೇಡಮರೇ, ನಾನು ಹೇಳ್ತೀನಿ ತಗೊಳ್ಳಿ ಇಲ್ಲಿ. ಹುಡುಗಿನ ಮೆಸೇಜು, ಫೋಟೋಗಳು, ಬ್ಲಾಕ್ ಹಾಕಿರೋ ಮೆಸೇಜ್ಗಳು ಮೇಡಮರೇ. ಇದು ಇಷ್ಟೊಂದು ಇಲ್ಲಿ ನೋಡಿ. ನೋಡಿ ಮೇಡಮರೇ, ಈ ಹುಡುಗಿ ಏನು ಬರ್ದಾಳೆ? ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಿ, ನಿಮ್ಮ ಸ್ಮೈಲು ಚೆನ್ನಾಗಿದೆ, ನೀವು ಕಾಲೇಜ್ ಫಂಕ್ಷನ್ನಿಗೆ ಮಿನಿಸ್ಟ್ರ್ ಜೊತೆ ಬಂದಿದ್ರಿ, ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟೆ, ನನಗೊಂದು ಕೆಲಸ ಕೊಡಿಸ್ತೀರಾ? ಗುಡ್ ಮಾರ್ನಿಂಗ್ ಸುಬ್ಬು, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ನೀವು ಸಖತ್ ಹ್ಯಾಂಡ್ಸಮ್ ಆಗಿದ್ದೀರಾ. ಕಾಲೇಜ್ ಫಂಕ್ಷನ್ಗೆ ಮಿನಿಸ್ಟ್ರ್ ಜೊತೆ ಬಂದಿದ್ರಿ, ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ.